ನಾನು 5-6 ತಿಂಗಳಿಂದ 4 ತಿಂಗಳಿಂದ ನಾನು KSRTC ಬಸ್ಸಲ್ಲಿ ಹೋಗಿದ್ದೆ, ಇದೇ ಸ್ಲೀಪರ್ ಅಲ್ಲಿ. ಅದು ಅನುಭವ ಬಹಳ ಚೆನ್ನಾಗಿತ್ತು. ಆದ್ರೆ ಇವತ್ತಿನ ಈ ಹೊಸ ಬಸ್ ನೋಡಿದಾಗ ನನಗನ್ಸುತ್ತೆ ಆ ಬಸ್ಗಿಂತ ಇದು ಇನ್ನೂ ಉತ್ತಮ ದರ್ಜೆಯಲ್ಲಿರುವಂತಹ ಬಸ್ಸು. ಎಲ್ಲಾ ಸೌಕರ್ಯಗಳು ಮತ್ತು ಬಹಳ ಆಧುನಿಕವಾಗಿದೆ. ಯಾರು ಪ್ಯಾಸೆಂಜರ್ಸ್ಗೆ ಬಹುಶಃ ಬಹಳ ಸುಗಮವಾಗಿ ಯಾವುದೇ ಒಂದು ಆಲಸ್ಯ ಇಲ್ಲದೆ ಇರುವಂತ ರೀತಿಯಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಇವತ್ತು KSRTC ಬಸ್ ಉದಾಹರಣೆ ಆಗಿದೆ. ಹಲವಾರು ಬೇರೆ ಬೇರೆ ಡೆಸ್ಟಿನೇಷನ್ಗಳಿಗೆಲ್ಲ ಹೋಗ್ತಾ ಇದೆ. ಮತ್ತು ನನಗೆ ಅನ್ಸುತ್ತೆ ಯಾವ ಖಾಸಗಿ ಬಸ್ಸು ಕೂಡ ಈ ಬಸ್ ಮುಂದೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಹಿಂದೆನೂ ಕೂಡ ಸಾರಿಗೆ ಸಚಿವರಾಗಿ ಕೆಲಸ ಮಾಡೋ ಅನುಭವ. ಈಗ ಅವ್ರು ಬಂದ ಮೇಲೆ ಹೊಸ ಬಸ್ಗಳನ್ನ ಹೆಚ್ಚು ಸುಮಾರು 5,000ಕ್ಕಿಂತ ಹೆಚ್ಚು ಬಸ್ ಅನ್ನ ಖರೀದಿ ಮಾಡ್ತಕ್ಕಂಥ ಏನು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಶಕ್ತಿ ಯೋಜನೆ ಅನುಷ್ಠಾನ ಸುಮಾರು 8,500 ಕೋಟಿಯಷ್ಟು ಇವತ್ತು ಶಕ್ತಿ ಯೋಜನೆ ಸರ್ಕಾರ ಉಚಿತವಾಗಿ ಮಹಿಳೆಯರು ಪ್ರವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ನೇಮಕಾತಿ 5,000 9,000 ನೇಮಕಾತಿ 9,000 ಇವತ್ತು 2,000 ಜಿಲ್ಲೆಗಳ ನೇಮಕಾತಿ ಆಗಿದೆ. ಅಂದ್ರೆ ಇವತ್ತು ಸಾರಿಗೆ ವ್ಯವಸ್ಥೆ ಕರ್ನಾಟಕದಲ್ಲಿ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂತಹ ವ್ಯವಸ್ಥೆ ನಿರ್ಮಾಣ. ಬೆಂಗಳೂರು ನಗರ ಕೂಡ ಹೆಚ್ಚು ಈ EV ಬಸ್ಗಳನ್ನ ಬಳಸುವ ಮುಖಾಂತರ ಖಂಡಿತವಾಗಿ ನಮ್ಮ ಪರಿಸರಕ್ಕೆ ವಾಯು ಮಾಲಿನ್ಯ ನಿಯಂತ್ರಣ, ಶಬ್ದ ಮಾಲಿನ್ಯ ನಿಯಂತ್ರಣ ಎಲ್ಲದೂ ಕೂಡ ಅವಕಾಶ ಆಗ್ತಾ ಇದೆ. ಅದರಿಂದ ಒಂದು ಹೊಸ ಆಯಾಮ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಬಳ್ಳಾರಿ, ಬೆಳಗಾವಿ ತಮ್ಮ ಗಮನಕ್ಕೆ ವಿಚಾರ ಯಾಕೆ ಈಗ ನಾನು ನೋಡಿದ್ದೀನಿ, ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಆಗಿರುವಂತದ್ದು, ಒಂದು ಸರ್ಕಾರಿ ಆಸ್ಪತ್ರೆ ಆಗಿರುವಂತದ್ದು. ಅದಕ್ಕೋಸ್ಕರ ಅದು ಈಗ ನಾವು ಯಾವುದೇ ಒಂದು ಈ ಡೆತ್ ಆದಾಗ, ತಾಯಿಯ ಮರಣ ಆದಾಗ ನಾವು ಅದನ್ನ ತನಿಖೆ ಮಾಡಿಸ್ತೀವಿ. ಆ ತನಿಖೆಯ ವರದಿಯಲ್ಲಿ ಏನ್ ಬರುತ್ತೆ ನೋಡೋಣ. ಅದು ವೈದ್ಯರ ಒಂದು ಏನಾದ್ರು ಕೊರತೆ ಇದ್ರೆ ಅವರಿಂದ ತಪ್ಪಿದೆ ಆಗಿದೆಯಾ ಅಥವಾ ವೈದ್ಯಕೀಯ ಕಾರಣಗಳಿಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಮ್ಮ ಉದ್ದೇಶ ನಮ್ಮ ಏನು ಈ ತಾಯಿ ಮರಣ ಪ್ರಮಾಣ ಇದೆ ಅದನ್ನ ಕಡಿಮೆ ಮಾಡಬೇಕು ಖಂಡಿತವಾಗಿ. ಅದಕ್ಕೋಸ್ಕರನೇ ನಾವು ಹೊಸ ನೀತಿಯನ್ನು ಕೂಡ ಬರೋದಕ್ಕಿಂತ ತಗೊಂಡ್ಬರ್ತಾ ಇದ್ದೀವಿ. ಹೇಗೆ ಈಗಿರುವಂತದ್ದು ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬೇರೆ ರಾಜ್ಯಗಳಿಗೆ ಮಾಡೋದಕ್ಕೆ ಮುಂದೆ ಇದೆ. ಕೇರಳ, ತಮಿಳುನಾಡು, ತೆಲಂಗಾಣ ನಮಗಿಂತ ಉತ್ತಮ ರೀತಿಯಾಗಿ ಅಲ್ಲಿ ಈ ತಾಯಿ ಮರಣ ಸೂಚ್ಯಂಕ ಮತ್ತು ಶಿಶು ಮರಣ ಸೂಚ್ಯಂಕ ಎಲ್ಲ ಕೂಡ ನಮಗಿಂತ ಅವರು ಒಳ್ಳೆಯ ಮಟ್ಟದಲ್ಲಿ. ಅದಕ್ಕೆ ನಾವು ಅವರನ್ನ ಮೀರಿಸುವಂತ ರೀತಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಾವು ಹೊಸ ಆಯೋಜನೆಯನ್ನು ಕೂಡ ರೂಪಿಸ್ತಾ ಅದು ಆಮೇಲೆ ಹೇಳ್ತೀವಿ. ಯಾಕಂದ್ರೆ ಅದ್ರ ಬಗ್ಗೆ ಎಲ್ಲೆಲ್ಲಿ ಯಾವ ತರ ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಏನು ವ್ಯವಸ್ಥೆಗಳು ಬೇಕು, ಮತ್ತು ಇದು ನಮ್ಮ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಸಂಯೋಜನೆಯಲ್ಲಿ ಕೂಡ ಇದಾಗಬೇಕು. ಅಂದ್ರೆ ಸರ್, ಬೆಳಗಾವಿ ಅದೇ ಬಳ್ಳಾರಿ ಪ್ರಕರಣ ಎಲ್ಲೋ ಕಡೆ ಇದು ಅದೇ ರೀತಿ ಆಗಿದೆ. ಅದು ಬೇರೆ ಕಾರಣ. ಅದು ಬಳ್ಳಾರಿಯಲ್ಲಿ ಆಗಿರುವಂತದ್ದು ಬಗ್ಗೆ ನಮ್ಮ ಅಧಿವೇಶನದಲ್ಲೂ ಕೂಡ ಮಾತನಾಡಿದ ತನಿಖೆಯನ್ನು ಕೂಡ ನಾವು ಮಾಡಿಸ್ತಾ ಇದ್ದೀವಿ. ನ್ಯಾಯಾಂಗ ತನಿಖೆಯನ್ನು ಕೂಡ ಸದ್ಯದಲ್ಲೇ ಆದೇಶ ಆಗ್ತದೆ. ಅದು ಬೇರೆ ವಿಚಾರ. ಇದು ನಮ್ಮ ಈ ಇಲ್ಲಾಗಿರುವಂತದ್ದು ಬೇರೆ ಕಾರಣಗಳಿಗೆ ಇರುವಂತದ್ದು. ಅದಕ್ಕೋಸ್ಕರ ಇದನ್ನ ನಾವು ಆಡಿಟ್ ಮುಖಾಂತರ ನಮ್ಗೆ ಗೊತ್ತಾಗ್ತದೆ. ನಂತರ ನಿಮ್ಗೆ ಮಾಹಿತಿಯನ್ನು ನೀಡ್ತೀವಿ. ಸರ್, ಸದನದಲ್ಲಿ ಭರತ್ ರೆಡ್ಡಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ದಾರೆ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಏನು ಸರ್ಕಾರಿ ಸೇವೆಗಳಿರ್ತದೆ ಅದನ್ನ ನಾವು ಯಾವುದೇ ಒಂದು ಟೀಕೆ ಟಿಪ್ಪಣಿಗಳು ಬಂದ್ರೆ ನಾನು ವಿರೋಧ ಪಕ್ಷ ಆಡಳಿತ ಪಕ್ಷ ನೋಡಕ್ ಹೋಗೋದು. ನಮ್ಮ ಇಲಾಖೆಯ ಇನ್ನು ನಾವು ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಅಂತ ಇದ್ದಾಗ ಎಲ್ಲರ ಸಹಕಾರ ಅಭಿಪ್ರಾಯಗಳು ತಗೊಳ್ಬೇಕು ನಾವು. ಅದಕ್ಕೆ ನಾನು ಕೂಡ ಅದೇ ಅಧಿವೇಶನದಲ್ಲಿ ಎಲ್ಲರ ಅಭಿಪ್ರಾಯ ಕೊಡಿ ಅಂತೇನೆ ನಾನು ಹೇಳಿದೆ. ಅವ್ರಿಗಿಂತ ನಾನೇ ಮೊದಲು ನಿಂತ್ಕೊಂಡು ನಿಮ್ಮ ವಿಷಯಗಳೆಲ್ಲ ಮುಗಿಸಿ ನನಗೆ ತಿಳಿಸಿ ಅಂತ ನಾನೇ ಅವ್ರಿಗೆ ಹೇಳಿದೆ. ಅದಕ್ಕೆ ನಮ್ಮ ಶಾಸಕ ಇನ್ನೊಬ್ಬರು ಶಾಸಕರಲ್ಲ, ಆರೋಗ್ಯ ವ್ಯವಸ್ಥೆ ಸುಧಾರಣೆ ಆಗ್ಬೇಕು.